ಮಾಡ್ತೀವಿ ಅಂತಕ್ಕಂಥ ರೀತಿ ಒಳಗಡೆ ಇವತ್ತು ಆಡ್ತಾ ಇದ್ದಾರೆ. ಅಂತ ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಮತ್ತು ಬೆಳೆಸ್ತಕ್ಕಂಥ ಕಾಂಗ್ರೆಸ್ ಅನ್ನ ಹೊಡೆದೋಡ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು ಮುಂದಿನ ದಿನಮಾನಗಳು ಅಂತ ಹೇಳಿ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತನಾಡಿದ್ರೆ ಈ ಬಿಜೆಪಿ ತಾವು ನಿಂತಿದ್ರೆ ಹೆಚ್ಚಿಗೆ ಮಾತನಾಡಿದ್ರೆ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ಕೋರಿ ಮಾತನ್ನು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲವದಿ ನಾರಾಯಣ ಸ್ವಾಮಿ ಅವರು ಕೂಡ ತಮ್ಮೆಲ್ಲರೂ ಕೂಡ ಉದ್ದೇಶ ಮಾತನಾಡ್ತಾರೆ. ಮಾನ್ಯ ಬಂಧುಗಳೇ, ಹೃದಯ ಭಾರ ಆಗಿದೆ. ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ 7ನೇ ತಾರೀಕು ಮೈಸೂರಿನಿಂದ ಹೊರಟಿದೆ. ಜನಾಕ್ರೋಶ ಬಹಳ ಇದೆ ನಿಜ. ಆದರೆ ಈ ಜನಾಕ್ರೋಶ ಯಾತ್ರೆ ಭವಿಷ್ಯ ಇದು ಸಂತಾಪ ಯಾತ್ರೆಯಾಗಿ ಯಾದಗಿರಿಗೆ ಬಂದಾಗ ಆಗ್ತದೆ ಅಂತ ನಾವು ಅಂದುಕೊಂಡಿದ್ದೇವೆ. ನೋವಿನ ಸಂಗತಿ, ಇವತ್ತು ದೇಶ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ಕಾರಣ ಏನು? ಜಮ್ಮು ಕಾಶ್ಮೀರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿತ್ತು. ಅನೇಕ ಹಿರಿಯ ಮುತ್ಸದ್ದಿಗಳು ಪ್ರಾಣ ತ್ಯಾಗ ಮಾಡಿ ಆ ಪ್ರದೇಶದಲ್ಲಿ ಶಾಂತಿಯನ್ನ ನೆಲೆಸುವಂತೆ ಮಾಡಿದ್ರು. ಆರ್ಟಿಕಲ್ 370 ಇದ್ದಿದ್ದರಿಂದ ಒಡಲಿನಲ್ಲಿ ಬೆಂಕಿ ಇಟ್ಟು ಬೇಯುವಂತ ಪರಿಸ್ಥಿತಿ ಇದ್ದದ್ದನ್ನ ಪ್ರಧಾನಿ ಮೋದಿಯವರು ಮತ್ತು ಅಮಿತ್ ಶಾ ಅವರು ಆ ಬೆಂಕಿಯನ್ನ ನಂದಿಸಿ ಶಾಂತಿಯನ್ನ ಸೃಷ್ಟಿ ಮಾಡಿದ್ರಲ್ಲ. ಈಗ ನಿನ್ನೆ ಶಾಂತಿ ಭಂಗ ಆಗಿದೆ ಅಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ? ಪ್ರಧಾನಮಂತ್ರಿಗಳು ಹೊರ ದೇಶಕ್ಕೆ ಹೋಗಿದ್ರು. ನಿನ್ನೆ ಅವರ ಪ್ರವಾಸವನ್ನ ಮೊಟಕುಗೊಳಿಸಿ ವಾಪಸ್ ಬರ್ತೀವಿ. ಯಾಕೆ? ನನ್ನ ಜನರಿಗೆ ಅನ್ಯಾಯ ಆಗಿದೆ ಅಂತ. ಅಮಿತ್ ಶಾ ಅವರು ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಘಟನೆ ನಡೆದ 2 ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರವನ್ನ ಆಗ್ಲೇ ತಲುಪಿದ್ರು. ರಕ್ತದಾಖಲೆ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ನೀವು? ಟೆರರಿಸ್ಟ್ಗಳು ಅಂದ್ರೆ ಏನು? ಕಳ್ಳರಿಗಿಂತ ಕಡೆಯವರು. ಅವರು ಧೈರ್ಯಶಾಲಿಗಳಲ್ಲ, ರಣಹೇಡಿಗಳವರು. ಈ ರಣಹೇಡಿಗಳಿಗೆ ಯಾರು ಸಹಕಾರ ಕೊಡ್ತಾರೋ ಅವರು ಕೂಡ ರಣಹೇಡಿಗಳೇ. ಟೆರರಿಸಂ ಅಲ್ಲಿ 2 ರೀತಿ ಇದೆ. ಬೇರೆ ದೇಶದ ನೆಲದಿಂದ ಬಂದು ನಮ್ಮ ರಕ್ತವನ್ನ ನೋಡ್ತಕ್ಕಂಥವರು, ಅವರು ಕೂಡ ಭಯೋತ್ಪಾದಕರು. ನಮ್ಮ ದೇಶದ ಈ ಪುಣ್ಯ ಭೂಮಿಯಿಂದ ಹೊರಗಡೆ ಹೋಗಿ ನಿಂತು ಮಾತಾಡ್ತಕ್ಕಂಥವರು ನಮ್ಮ ವಿರುದ್ಧವಾಗಿ, ಅವರೂ ಕೂಡ ದೇಶದ್ರೋಹಿಗಳು. ಜೊತೆಗೆ ಅವರು ಭಯೋತ್ಪಾದಕರೇ. ಅದ್ಯಾರು ಅಂತ ನಾನು ಹೆಸರುಗಳೋದಿಲ್ಲ, ನಿಮಗೆ ಗೊತ್ತಾಗ್ತದೆ ಮಾತಾಡ್ತಾರೆ. ಮೋದಿಯವರು ಸುಮ್ಮನೆ ಇರ್ತಾರ? ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರ್ತಾರ? ಯಾರು ನೀವು ನಿನ್ನೆ ರಕ್ತ ಕಾರುವಂತೆ ಮಾಡಿದ್ದೀರೋ, 28 ಜೀವಗಳನ್ನ ತೆಗೆದಿದ್ದೀರೋ, ನಿಮ್ಮ ರುಂಡೆ ಚೆಂಡಾಡುವ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು ಬಿಡೋದಿಲ್ಲ. ಮಾನ್ಯ ಹಿಂದೂ ಸಮುದಾಯದ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. ನೀವು ಏನು ಮಾಡ್ತಿದ್ದೀರಲ್ಲ, ಹಿಂದುತ್ವವನ್ನೇ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಮಾಡಿ. ಯಾರು ಹಿಂದುತ್ವದ ವಿರುದ್ಧ ಮಾಡ್ತಾರೋ ಅವರಿಗೆ ನೀವೇ ಸಹಕಾರಿಯಾದ್ರೆ ನಿಮ್ಮ ಮಕ್ಕಳ ರುಂಡವು ಮುಂದೆ ಚೊಂಡಾಡ್ತಕ್ಕಂಥ ಕೆಲಸವನ್ನು ಅವರೇ ಮಾಡ್ತಾರೆ. ಬೇಕಾ ನಿಮಗಿದು? ಆ ತಾಯಿಯಂದ್ರು ಮಕ್ಕಳನ್ನ ಇಟ್ಕೊಂಡು ಅಳ್ತಾ ಇದ್ರಲ್ಲ, ಟಿವಿಯಲ್ಲಿ ನೋಡಿದ್ರಲ್ಲ, ತಿಳ್ಕೊಳ್ಳಿ. ನಿಮ್ಮ ಮಕ್ಕಳನ್ನು ಈ ರೀತಿ ಆದ್ರೆ ನೀವು ಯಾವ ರೀತಿ ನಾಳೆ ಇರ್ತೀರಿ ಯೋಚನೆ ಮಾಡಿ. ಈಗಲಾದ್ರೂ ಒಂದಾಗಬಾರ್ದ? ಒಗ್ಗಟ್ಟಾಗಬಾರ್ದ? ಹಿಂದೂ ನಾವೆಲ್ಲ ಒಂದು ಅಂತ ಹೇಳಬಾರ್ದ?
ಯಾವ ಕಾರಣಕ್ಕೆ ಹಿಂದುತ್ವದ ಮೇಲೆ ಅಗತನವನ್ನು ತೀರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಕಾಂಗ್ರೆಸ್ ಮರ್ತು ಬಿಡಿ. ಈ ಕಾಂಗ್ರೆಸ್ ಹಿಂದೂ ರಕ್ತವನ್ನ ಕುಡಿದು ಬದುಕಬೇಕು ಅಂತ ನೋಡ್ತಾ ಇದೆ. ಹಿಂದೂ ರಕ್ತ ಬೇಕು ಅವರಿಗೆ. ಆದ್ರೂ ನಮಗೆ ರಕ್ತ ಯಾರ್ದು ಬೇಡ. ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶದ ಒಗ್ಗಟ್ಟು ಬೇಕು. ಭಾರತ ಮಾತೆ ಎಲ್ಲ ರಾಷ್ಟ್ರಗಳ ಮುಂದೆ ತಲೆ ಎತ್ತಿ ಗೌರವದಿಂದ ನಡೆಯಬೇಕು ಭಾರತ ಮಾತೆ. ಅದೇ ನಮಗೆ ಬೇಕಾಗಿರೋದು. ಜನಾಕ್ರೋಶ ಯಾತ್ರೆಯಲ್ಲಿ ಬಂದಿದ್ದೇವೆ. ಈ ಸರ್ಕಾರ ಅಭಿವೃದ್ಧಿ ಮಾಡಿಲ್ಲ ಅಂತ ಬಹಳ ಹೇಳ್ತಾರೆ. ನಾನು ಕೂಡ MLC ಆಗಿದ್ರು ಈ ಜಿಲ್ಲೆ ದತ್ತು ತೆಗೆದುಕೊಂಡಿರ್ತಕ್ಕಂಥವ್ರು. ನಾನು ಕೆಲಸ ಮಾಡ್ತಿರ್ತಕ್ಕಂಥದ್ದು ಬೆಂಗಳೂರಿಗಲ್ಲ. ಯಾಕೆಂದ್ರೆ ಬೆಂಗಳೂರು ಸಮುದ್ರ ಇದ್ದಾಗೆ. ನೀವು ಎಷ್ಟು ಸಕ್ಕರೆ ಹಾಕಿದ್ರೂ ಉಪ್ಪು ನೀರು ಸಿಹಿ ಆಗೋದೇ ಇಲ್ಲ. ಆದರೆ ಇದು ಹಿಂದುಳಿದ ಜಿಲ್ಲೆ. ಅದಕ್ಕೆ ನಾನು ಇದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾರಣ ಏನು? ಈ ಜಿಲ್ಲೆ ಆಗಲಿಕ್ಕೆ ಕಾರಣ ಏನು? ನಮ್ಮ ನೇತಾರರು ಯಡಿಯೂರಪ್ಪನವರು ಇದನ್ನ ಜಿಲ್ಲೆಯಾಗಿ ಮಾಡಿದ್ರು. ಇಲ್ಲ ಅಂದ್ರೆ ಇದು ಜಿಲ್ಲೆ ಯಾವತ್ತಿಗೂ ಆಗ್ತಿರಲಿಲ್ಲ, ಇವತ್ತಿಗೂ ಆಗ್ತಿರಲಿಲ್ಲ, ಅಭಿವೃದ್ಧಿ ಕಾಣ್ತಿರಲಿಲ್ಲ. ಆದ್ರೂ ಈಗಲೂ ಅಭಿವೃದ್ಧಿ ಆಗಿಲ್ಲ. ಪತ್ರ ಬರದೆ ಕೋಟ್ಯಾಂತರ ಅಕ್ಕಿ ಕಳವಾಗಿದೆ. ಇಲ್ಲೇ ಮಂತ್ರಿಗಳಿದ್ದಾರೆ. ಒಂದು ದಿವಸ ಇದುವರೆಗೂ ಎಲ್ಲೋಯ್ತು ಅಕ್ಕಿ ಗೊತ್ತೇ ಇಲ್ಲ. ಕೋಟ್ಯಾಂತರ ಲೋಡ್ಗಳು ಹೋಗ್ಬಿಟ್ಟಿದೆ. ಎಲ್ಲೋಯ್ತು? ಮರಳು ರಾತ್ರಿ ಕಳವಾಗ್ತಾ ಇದೆ. ಕೇಳೋರು ಯಾರು ಇಲ್ಲ. ಪರಶುರಾಮ್ ಛಲವಾದಿ ಇಲ್ಲಿ ಸೂಸೈಡ್ ಮಾಡ್ಕೊಂಡಾಯ್ತು. ಯಾರ ಮೇಲೆ ಅಪಾರ್ಥ ಮಾಡಿದ್ದವರು? ನಿಮ್ಮ ಶಾಸಕರು ಚನ್ನರೆಡ್ಡಿಯವರ ಮೇಲೆ, ಅವರ ಮಗನ ಮೇಲೆ FIR ಆಯ್ತು. ನಿನ್ನೆ ರಿಪೋರ್ಟ್ ಮಾಡಿದ್ರು. ನಿಮ್ಮ ಯೋಗ್ಯತೆ ಗೊತ್ತಾಯ್ತಾ? ಕಾಂಗ್ರೆಸ್ನ ಯೋಗ್ಯತೆ. ಒಬ್ಬ ದಲಿತ ಸಬ್ ಇನ್ಸ್ಪೆಕ್ಟರ್ ತೀರ್ಕೊಂಡ್ರೆ ಅವನಿಗೆ ನ್ಯಾಯ ಕೊಡ್ಲಿಕ್ಕಾಗಲಿಲ್ಲ. ಆತನ ಪತ್ನಿ 8 ತಿಂಗಳ ಗರ್ಭಿಣಿ ಈ ರಸ್ತೆಯಲ್ಲಿ ಕುಳಿತಿದ್ದು ಅಲ್ವಾ? ನೋವು ಆಗಲ್ಲ ನಿಮಗೆ? ಈ ಸರ್ಕಾರ ಅವರಿಗೆ ನ್ಯಾಯ ಕೊಡ್ತಾ? ಪತ್ನಿಗೆ ಕೆಲಸ ಕೊಡ್ತೀನಿ ಅಂದ್ರು, ಕೊಡ್ಲಿಲ್ಲ. ನಾನು ಅವತ್ತು ಹೇಳಿದೆ ಈ ಸರ್ಕಾರ ಮೋಸ ಮಾಡ್ತದೆ ನಿಮಗೆ ಅಂತ. ಹೋಮ್ ಮಿನಿಸ್ಟರ್ ಬಂದ್ರು, 50 ಲಕ್ಷ ಕೊಡ್ತೀವಿ ಅಂದ್ರು. 50 ಪೈಸನು ಇದುವರೆಗೂ ಕೊಟ್ಟಿಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಹೋಮ್ ಮಿನಿಸ್ಟ್ರೇ, ನಾಚಿಕೆ ಆಗಲ್ವಾ ನಿಮಗೆ? 1 ತಿಂಗಳಾದ ತಕ್ಷಣ ಆ ನನ್ನ ತಂಗಿ ಮಗುವಿಗೆ ಜನ್ಮ ಕೊಟ್ಟರು. ಹುಟ್ಟಿದಾಗ ಅಪ್ಪ ಇಲ್ಲ. ತಂದೆ ಎಲ್ಲಿ ಹೋದ ಅಂತ ನಾಳೆ ಕೇಳಿದ್ರೆ ಏನ್ ಹೇಳ್ಬೇಕಾ? ಚೆನ್ನಾರೆಡ್ಡಿ ಅವ್ರ ಕಾರಣದಿಂದ ಹಿಂಗಾಯ್ತು ಅಂತ ಹೇಳ್ಬೇಕಾ? ಪರಿಸ್ಥಿತಿ ಹೆಂಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ? ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಸರ್ಕಾರ ರಕ್ತ ಪೀಪಾಸು ಸರ್ಕಾರ. ಯಾರು ರಕ್ತವನ್ನು ಬಯಸ್ತಾರೋ ಅವರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು ಈ ದೇಶದಲ್ಲಿ ಏನಾದರೂ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇದ್ರೆ ನಿಮ್ಮ ಅತಿಯಾದ ಪ್ರೇಮ ಯಾರ ಬಗ್ಗೆ ಇದೆಯೋ ಅವರಿಂದಲೇ ನಡೀತಾ ಇರೋದು. ಯಾಕೆ ಹಿಂದೂಗಳು ಯಾರಾದ್ರೂ ರಕ್ತ ಕೇಳಿದ್ರ? ನಾವು ರಕ್ತ ಕೇಳೋದಿಲ್ಲ, ನಾವು ಶಾಂತಿಯನ್ನ ಕೇಳ್ತೇವೆ. ಆದ್ರೆ ರಕ್ತ ಕೇಳೋರೇ ಬೇರೆ ಇದ್ದಾರೆ. ಕಾಂಗ್ರೆಸ್ ಅವರ ಜೊತೆಯಲ್ಲಿದೆ. ಕಾಂಗ್ರೆಸ್ ಕಿ ಹಾತ್, ರಕ್ತ ಕೇಳೋರ್ಗೆ ಸಾಥ್. ಗೊತ್ತಾಯ್ತಾ? ಇದು ನಮಗೆ ಬೇಕಾಗಿಲ್ಲ, ಬುದ್ಧಿ ಕಲಿಸಬೇಕಾಗಿದೆ. ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಬೇಕು. ಅಧಿಕಾರಕ್ಕಾಗಿ ಅಲ್ಲ. ಅಧಿಕಾರ ಬರ್ತದೆ ಹೋಗ್ತದೆ, ಯಾರ ನಾಯಕರು ಬರ್ತಾರೆ ಒಂದಷ್ಟು ಅಧಿಕಾರ ಮಾಡ್ತಾರೆ, ಅದಲ್ಲ. ಈ ದೇಶ ಸುಭದ್ರವಾಗಿ ಇರಬೇಕಂತಂದ್ರೆ ಅಧಿಕಾರಕ್ಕಾಗಿಯೇ ಹುಟ್ಟಿದ್ದೇವೆ ಅಂತೇಳಿ ಹೇಳ್ಕೊಳ್ತಾರಲ್ಲ ಕಾಂಗ್ರೆಸ್ನವರು,
ಮೊದಲು ಅವರನ್ನ ಗಂಟು ಮೂಟೆ ಕಟ್ಟಿಸ್ಬೇಕು. ಕಟ್ಟಿಸ್ತೀರಾ? ಅವರು ಗಂಟು ಮೂಟೆ ಕಟ್ಟಿದ್ರೆ ನಮ್ಮ ರಾಜ್ಯ ಸುಭದ್ರವಾಗಿರುತ್ತದೆ. ಆದ್ರಿಂದಲೇ ನಾನು ಹೇಳಿದ್ದು, ಈಗ ನಿದ್ದೆ ಮಾಡುವ ಸಮಯ ಅಲ್ಲ. ನಮ್ಮನ್ನ ಎಚ್ಚರಿಸುವ ಕೆಲಸ ಮಾಡಿದ್ದಾರೆ. ಏನು ಶಾಂತಿ ಮರುಸ್ಥಾಪನೆ ಆಗಿತ್ತೋ ಜಮ್ಮು ಕಾಶ್ಮೀರ ಅಥವಾ ಇಡೀ ಭಾರತದಲ್ಲಿ, ಈಗ ಎಚ್ಚರಿಕೆ ಗಂಟೆಯನ್ನು ನಮಗೆ ಬಾರಿಸಿ ತೋರಿಸಿದ್ದಾರೆ. ಈಗ ನಾವು ಎಚ್ಚೆತ್ತುಕೊಳ್ಬೇಕು. ಪ್ರತಿ ಹೆಜ್ಜೆಯಲ್ಲೂ ಪ್ರಧಾನಿ ಮೋದಿಯವರ ಜೊತೆ ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ನಾವು ಇವತ್ತು ನಿಲ್ಲಬೇಕು. ಪ್ರತಿಯೊಬ್ಬರೂ ಕೂಡ ಅವರ ಜೊತೆಯಲ್ಲಿ ನಿಂತು ಯಾರು ನಮ್ಮ ಪ್ರಾಣಗಳನ್ನು ಕೇಳಿದಾರೋ, ಅಲ್ಲೇ ನಿಮಗೆ ನಾವು ಎಷ್ಟು ಗೌರವ ಕೊಡ್ತೇವೆ, ಯಾವ ಧರ್ಮ ಇರು, ಯಾವ ಜಾತಿ ಇರು, ನಾವೆಲ್ಲ ಗೌರವ ಕೊಡ್ತೀವಿ. ನೀವು ಧರ್ಮ ಕೇಳಿ ಗುಂಡಾಗ್ತೀರಲ್ಲ, ಬೇಗ ಧರ್ಮ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ಯಾಂಟ್ ಬಿಚ್ಚಿಸಿ ಧರ್ಮ ನೋಡುವಂತ ಜನ ಬಂದ್ಬಿಟ್ಟಿದಾರಲ್ರಿ ನಮಗೆ. ನಿನ್ನೆ ಏನ್ ಮಾಡಿದ್ದವರು? ಯಾವ ಧರ್ಮ? ನೀನು ಐಡೆಂಟಿಟಿ ಕಾರ್ಡ್ ಕೊಡಕ್ಕಾಗಿಲ್ಲ ಬೇಗ. ಆಯ್ತು, ನಿನ್ ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿದ್ದಾರೆ ನಿನ್ನೆ. ಇಂಥ ಕರ್ಮದ ಇದನ್ನ ನೋಡ್ಬೇಕಾ ನಾವು ಈ ದೇಶದಲ್ಲಿ? ಅದಕ್ಕೆ ನಾವೇ ಎಚ್ಚೆತ್ತುಕೊಳ್ಬೇಕು. ನಾವು ಧರ್ಮನೂ ನೋಡೋದು ಬೇಡ, ಕರ್ಮನೂ ನೋಡೋದು ಬೇಡ. ಈ ದೇಶ ರಕ್ಷಣೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ನಾವು ಮಾಡೇ ತೀರ್ತೇವೆ. ಮೋದಿ ಅವರು ಮತ್ತು ಅಮಿತ್ ಶಾ ಅವರ ಜೊತೆಯಲ್ಲಿ ನಾವು ನಿಲ್ತೇವೆ. ಇಂಥ ಕಾಂಗ್ರೆಸ್ ಅನ್ನ ಗಂಟು ಮೂಟೆ ಕಟ್ಟಿಸೋ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.